Hello all, welcome back to my channel. ನಾವಿವತ್ತು ಐಕ್ಯ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ತುಂಬ ಸಲ ಐಕ್ಯ ಹೋಗಿದ್ದೀನಿ, ಬಟ್ ಅವಾಗಿನ್ನೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಆ್ಯಂಡ್ ಸ್ವಲ್ಪ ಪ್ರಾಡಕ್ಟ್ಸ್ ಕೂಡ ತೊಗೋಬೇಕಾಗಿತ್ತು. ಸೊ ಎರಡು ಕವರ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಜಸ್ಟ್ 10 ಮಿನಿಟ್ಸ್ ಆಗುತ್ತೆ ವೆಹಿಕಲಲ್ಲಾದರೆ. ಬೈ ವಾಕ್ ಬರೋದಾದರೆ 30 ಮಿನಿಟ್ಸ್ ಆಗುತ್ತೆ. ನಾವು ಸ್ವಲ್ಪ ಪ್ರಾಡಕ್ಟ್ಸ್ ಬೈ ಮಾಡಬೇಕು ಅಂತ ಇರೋದ್ರಿಂದ ನಾನು ಕಾರಲ್ಲಿ ಬಂದೆ. ಸೊ 2 ಮಂತ್ಸ್ ಆಫ್ಟರ್ ನಾನು ಇಲ್ಲಿಗೆ ಬರ್ತಾ ಇದ್ದೀನಿ. ಸೊ ಒಳಗಡೆ ಹೋಗಿ ನೋಡೋಣ ಇಲ್ಲಿ ಏನೇನು ಚೇಂಜ್ ಆಗಿದೆ ಅಂತ. ಸೊ ಎಂಟ್ರಿ ಆಗ್ತಾನೆ ನಿಮಗೆ ಕಿಡ್ಸ್ ಪ್ಲೇ ರೂಮ್ ಸಿಗುತ್ತೆ. ದೆನ್ ಅಲ್ಲಿಂದ ಸ್ವಲ್ಪ ಮೇಲೆ ಬಂದರೆ ಕಿಚನ್ ಸೆಟಪ್ ಥರ ಸಿಗುತ್ತೆ, ಲೈಕ್ ಬೌಲ್ಸು, ಪ್ಲೇಟ್ಸು ಈ ಥರ. ಇದು ಒಂದು ಸೆಟ್ಟಿಗೆ 900 ಅಂತೆ, 899. ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿನೇ. ಇಲ್ಲಿ ಫ್ಲವರ್ಸ್ ಎಲ್ಲ ನೀವು ಬೈ ಮಾಡ್ತೀರಾ ಅಂತ ಅಂದರೆ 899, 799 ಈ ಥರ ಸ್ಟಾರ್ಟ್ ಆಗುತ್ತೆ, ಲೈಕ್ ಶೋಗೆ. ನಿಮಗೆ ಲಿವಿಂಗ್ ಏರಿಯಾ ಸೆಟಪ್ ಸಿಗುತ್ತೆ. ಆ್ಯಕ್ಚುಲಿ ಒಂದೇನಂದರೆ ಐಕ್ಯದಲ್ಲಿ ನೀವು ಡೆಕೋರೇಷನ್ ಹೇಗೆ ಮಾಡ್ತಾರೆ ಈ ಥರ ಐಡಿಯಾಗಳನ್ನ ಗ್ಯಾದರ್ ಮಾಡೋಕ್ಕೆ ಹೋಗ್ಬೋದು, ಬಟ್ ಪ್ರೈಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಇಲ್ಲಿಗೆ ಬಂದಿದ್ದಕ್ಕೆ ನಾನೇ ಅವಾರ್ಡ್ ತೊಗೊಂಡ್ಬಿಡ್ತೀನಿ ಫಸ್ಟು. ಆ್ಯಕ್ಚುಲಿ ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆಗೆ. ಸೊ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ ಲಂಚ್ ಟೈಮು ಅಂದ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಅವಾಗೆ ತುಂಬ ಕ್ರೌಡ್ ಇತ್ತು. ವೀಕೆಂಡ್ ಸಂಡೇ ಅಲ್ವಾ, ಸೊ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇತ್ತು ಇಲ್ಲಿ. ಇದೆಲ್ಲ ಸೋಫಾ ಅಥವಾ ಸಿಂಗಲ್ ಚೇರ್ಸ್ ಏನಿದ್ವು ಅದ್ರದ್ದು, ಬಟ್ ಪ್ರೈಸ್ ಮಾತ್ರ ಈ ಥರ ಕಾಸ್ಟ್ಲಿ ಇತ್ತು. ಇದು ಬಂದು ಬೆಡ್ ಕಮ್ ಸೋಫಾ ಅಂತೆ, ಅರೌಂಡ್ 50,000 ಇತ್ತು. ಬೇಕಾದಾಗ ಸೋಫಾ ಮಾಡ್ಕೋಬೋದು, ಬೇಕಾದಾಗ ಬೆಡ್ ಮಾಡ್ಕೋಬೋದು. ಬೇರೆ ಏನೂ ಪ್ರಾಡಕ್ಟ್ಸ್ ಬೈ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಫನ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ಆಫೀಸ್ ಸೆಟಪ್ಪು ಲೈಕ್ ಒಂದು ಸಿಂಗಲ್ ಚೇರು ಅಥವಾ ಮೀಟಿಂಗ್ ಹಾಲು ಈ ಥರದ್ದು ರಿಲೇಟೆಡ್ ಪ್ರಾಡಕ್ಟ್ಸ್ ಇತ್ತು, ಬಟ್ ಎಲ್ಲ ಅರೌಂಡ್ 50K ಅಥವಾ 20K ಮೇಲೇ ಇತ್ತು ನಿಮಗೆ. ಆ್ಯಕ್ಚುಲಿ ಎಂಟೈರ್ ಐಕ್ಯದಲ್ಲಿ ನನಗೆ ಈ ಏರಿಯಾ ತುಂಬ ಇಷ್ಟ ಆಯಿತು. ಹೊರಗಡೆ ಗಾರ್ಡನ್ ಏರಿಯಾ ಪ್ಲಸ್ ಇಲ್ಲಿ ಹಾಲು, ಕಿಚನ್ನು, ರೂಮು ವಿತ್ ಬಾಲ್ಕನಿ ಈ ಥರ ಮಾಡಿದ್ದಾರೆ. ಆ ಸೆಟಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಲೈಕ್ ನನಗೂ ತುಂಬ ಇಷ್ಟ ಆಗ್ತಿತ್ತು ನಮ್ಮ ರೂಮು, ನಮ್ಮ ಮನೆ ಅಥವಾ ಇದೇ ಥರ ಡೆಕೋರೇಟ್ ಮಾಡಬೇಕು ಅಂತ. ಈ ಕಡೆ ಎಲ್ಲ ಬಾಯ್ಸ್ದೇ ಸೆಕ್ಷನು, ಲೈಕ್ ಗೇಮಿಂಗ್ ರೂಮು, ಸ್ಪೋರ್ಟ್ಸ್ ರೂಮು ಈ ಥರ ಅರೇಂಜ್ ಮಾಡಿದ್ರು. ಆಫೀಸ್ ರೂಮು ಅಥವಾ ಕಾನ್ಫರೆನ್ಸ್ ಹಾಲು, ಸಪ್ರೇಟ್ ಡೆಸ್ಕು, ಟೇಬಲು ಈ ಥರ ರಿಲೇಟೆಡ್ ಸಪ್ರೇಟಾಗಿ ಜೋಡಿಸಿದ್ರು. ಪ್ರೀವಿಯಸ್ ನಾನು 2 ಮಂತ್ಸ್ ಬ್ಯಾಕ್ ಬಂದಾಗ ಈ ಥರ ಎಲ್ಲ ಇರಲಿಲ್ಲ. ಇವಾಗ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ಈ ಸೈಡ್ ಏನಂದರೆ ಎಲ್ಲ ಬೆಡ್ಡು, ಕಾಟು ಈ ಥರ ಇತ್ತು. ವಾರ್ಡ್ರೂಪ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಲೈಕ್ ನಿಮ್ಮ ಮನೆಗೆ ಏನಾದರೂ ವಾಕಿಂಗ್ ವಾರ್ಡ್ರೂಪ್ ಇದ್ದರೆ ಯಾವ ಥರ ಅರೇಂಜ್ ಮಾಡಬೇಕು ಅಂತ. ಎಸ್ಪೆಷಲಿ ಹುಡುಗಿರಿಗೆ ತುಂಬ ಇಷ್ಟ ಆಗುತ್ತೆ ಈ ಸೆಷನ್ ಅಂದ್ಕೊತೀನಿ. ಈ ಕಡೆಯಿಂದ ಬರೀ ಕಿಡ್ಸ್ ಸೆಕ್ಷನ್ನು, ಲೈಕ್ ಅವ್ರದ್ದು ಬೆಡ್ಡು ಹೇಗೆ ಆರ್ಗನೈಸ್ ಮಾಡಬೇಕು ಅಂಡ್ ಟಾಯ್ಸು, ಅವ್ರ ಟೇಬಲ್ಸು ಸಪ್ರೇಟು, ಸ್ಟಡಿ ಟೇಬಲ್ಲು ಈ ಥರ ಅರೇಂಜ್ ಮಾಡಿದರು. ಈ ಸೈಡಿಂದ ಬರೀ ಕಿಚನ್ ಸೆಟಪ್ಪೇ ಇತ್ತು, ಲೈಕ್ ಬೌಲ್ಸು, ಗ್ಲಾಸ್ ಬೌಲ್ಸು ಈ ಥರ. ಚಿಕ್ಕ ಗ್ಲಾಸ್ ಬಾಕ್ಸಸ್ ಎಲ್ಲ ಲೈಕ್ 4 ಪೀಸಸ್ಗೆ 600 ರೂಪೀಸ್ ಇತ್ತು. ಓಕೆ, ಆ್ಯಕ್ಚುಲಿ ನಾವು ಬಂದಿದ್ದೆ ಆಫೀಸ್ ರಿಲೇಟೆಡ್ ಐಟಮ್ಸ್ನ ತೊಗೊಳೋಕ್ಕೆ. ನನ್ನ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಆಫೀಸ್ ರೂಮ್ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ವಿ. ಲೈಕ್ ಈ ಥರ 1 ಇಯರಿಂದ ಸೇಮ್ ಆಫೀಸ್ ರೂಮ್ನ ಅವರು ಯೂಸ್ ಮಾಡಿ ಬೋರ್ ಆಗಿತ್ತು. ಸೊ ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಮಾಡೋಣ, ಅಟ್ರಾಕ್ಟಿವ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಸೊ ಇಲ್ಲಿ ಪೆಗ್ ಬೋರ್ಡು, ಸಮ್ ಡೆಕೋರೇಟಿವ್ ಐಟಮ್ಸು ಆ್ಯಂಡ್ ಲೈಟಿಂಗ್ಸ್ ಕೂಡ ಬೈ ಮಾಡಿದ್ದೀನಿ. ನೀವ್ಯಾರಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದರೆ ಡೆಸ್ಕ್ ಸೆಟಪ್ ಹೇಗೆ ಮಾಡೋದು ಅಂತ ಒಂದ್ಸಲ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಸೊ ನಾವು ಬಂದಿದ್ದು ಮಧ್ಯಾಹ್ನ 1 ಗಂಟೆಗೆ, ಅರೌಂಡ್ ಈವ್ನಿಂಗ್ 5 o'clock ಆಗಿತ್ತು ನಾವೆಲ್ಲದನ್ನೂ ಚೆಕ್ ಮಾಡಿ ಹುಡ್ಕೋ ಅಷ್ಟರಲ್ಲಿ. ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇದು ಕಿಚನ್ ಸ್ಟ್ಯಾಂಡು, ಜಸ್ಟ್ 300 ರೂಪೀಸು. ನಿಮಗೇನಾದರೂ ಪೆಪ್ಪರು, ಸಾಲ್ಟು ಈ ಥರ ಇಟ್ಕೋಬೋದು. ಆ್ಯಂಡ್ ಇದು ಬಂದು ಫ್ರೂಟ್ಸ್ಗೆ ಅಂತಲೇ ತೊಗೊಂಬಂದಿದ್ದು.
ಇದು ಕ್ಯಾಪ್ ಹುಡುಕಿದೆ, ಆ್ಯಕ್ಚುಲಿ ಇದು ಕ್ಯಾಪ್ ಇರುವಂಥದ್ದು ಇರಲಿಲ್ಲ. ಇದೇ ಬಂದು 400 ರುಪೀಸ್ ಇತ್ತು. ಓಕೆ, ಇದೆಲ್ಲ ಪೆಗ್ ಬೋರ್ಡ್ ಸೆಟಪ್ಪು. ಆ್ಯಕ್ಚುಲಿ ಇದರಲ್ಲಿ ಸಮ್ ಪ್ರಾಡಕ್ಟ್ಸ್ ಹಾಕಿ ನಾವು ಅರೇಂಜ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ. ಒಂದು ಫ್ಯೂ ಫೋಟೋ ಫ್ರೇಮ್ಸ್ ತೊಗೊಂಬಂದ್ವಿ. ಒಂದಕ್ಕೆ 120 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 150, 200, 500, 1000ವರ್ಗೂ ಇರುತ್ತೆ. ರೂಮ್ ಎಲ್ಲ ಸೆಟಪ್ ಆದಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು.